ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯಲ್ಲಿ 17 ಜನ ಆರೋಪಿಗಳ ಬಂಧನ ಆಗಿದೆ. ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಿದ್ದ ಈ ಗ್ಯಾಂಗ್ನಲ್ಲಿ ಈಗ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ. ಕಾರಣ ಒಬ್ಬರಾದ್ಮೇಲೆ ಒಬ್ಬರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಮಾತ್ರ ಬೇಲ್ ಅಪ್ಲಿಕೇಶನ್ ಹಾಕೋದು ಅಂಥೇಳಿ ಒಗ್ಗಟ್ಟಿನಲ್ಲಿದ್ದರು. ಆದರೆ ಈಗ ಒಬ್ಬೊಬ್ಬರೇ ಬೇಲ್ಗಾಗಿ ಅರ್ಜಿ ಹಾಕ್ತಿದ್ದಾರೆ. A7 ಅನುಕುಮಾರ್ ಅಲಿಯಾಸ್ ಅನು, A1 ಆರೋಪಿ ಪವಿತ್ರ ಗೌಡ ಬಳಿಕ ಇದ್ದಕ್ಕಿದ್ದಂತೆ A10 ಆರೋಪಿ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಜಾಮೀನಿಗಾಗಿ ಅರ್ಜಿ ಹಾಕಿರೋದು ಕುತೂಹಲಕ್ಕೆ ಕಾರಣವಾಗ್ತಿದೆ. ಈ ಮೂಲಕ ಡಿ ಗ್ಯಾಂಗ್ನಲ್ಲಿ ಜೈಲಿನ ಒಳಗೇನೆ ಒಡಕು ಮೂಡಿದೆಯಾ ಎಂಬಂತಹ ಅನುಮಾನ ಶುರುವಾಗಿದೆ. ಈ ಮಧ್ಯೆ ಇವತ್ತು A1 ಆರೋಪಿ ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ಗ್ಯಾಂಗ್ನಲ್ಲಿ ಯಾಕೆ ಇದ್ದಕ್ಕಿದ್ದಂತೆ ಒಡಕು ಮೂಡ್ತು, ಅದು ಈಗಿರುವಂತಹ ಪ್ರಶ್ನೆ. ಪವಿತ್ರ ಗೌಡ A1 ಆರೋಪಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆ ಇದೆ. ಇವತ್ತು ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗಿದೆ. ಇನ್ನು A7 ಆರೋಪಿ ಅನುಕುಮಾರ್ ಅಲಿಯಾಸ್ ಅನು, ಆತನು ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿರುವಂತಹದ್ದು. ಈ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುವವರೆಗೂ ಕೂಡ ಯಾರೂ ಜಾಮೀನಿಗೆ ಅರ್ಜಿ ಹಾಕಲ್ಲ ಅನ್ನುವಂತಹ ಬೆಳವಣಿಗೆಗಳಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಮೂರು ಜನ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ನೋಡಿ, A10 ಆರೋಪಿ ವಿನಯ್, ಇವರು ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ, ಇವರು ಕೂಡ ಈಗ ಜಾಮೀನಿಗೆ ಅರ್ಜಿಯನ್ನು ಹಾಕಿರುವಂಥದ್ದು.